ಎಲ್ರಿಗೂ ನನ್ನ ನಮಸ್ಕಾರಗಳು. ವೇದವಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಮತ್ತು ಮೊನ್ನೆ ನಾನು ಚಾತುರ್ಮಾಸ ರಂಗೋಲಿ ಹಾಕಿದ್ದೆ, ನಿಮಗೆ ವಿಡಿಯೋ ಬಂದಿತ್ತು. ಆವಾಗ ಒಂದಿಷ್ಟು ಕಮೆಂಟ್ಸ್ ಬಂದಿದ್ದು, ಮತ್ತು ಇವು ಬಿಟ್ಟು ಮತ್ಯಾವ ರಂಗೋಲಿ ಹಾಕಬಹುದು ಅಂತೇಳಿ. ಅದಕ್ಕೆ ಅತಿ ಶ್ರೇಷ್ಠವಾದ ಇವು 2 ರಂಗೋಲಿಗಳನ್ನು ತೋರಿಸ್ಲಿಕ್ಕತ್ತೀನಿ. ಮೊನ್ನೆ ಚಾತುರ್ಮಾಸ ರಂಗೋಲಿ ಅದು, ಅಥವಾ ಈಗ ಹಾಕ್ಲಿಕ್ಕತ್ತದ್ದು ಗೋಪದ್ಮ, ಆಕಳು ಮತ್ತು ಆಕಳಕ್ಕರು ಗೋಪದ್ಮ, ಪದ್ಮಗಳನ್ನು 33 ಪದ್ಮ ಹಾಕುದ್ರಿ. ಇದನ್ನ ಅಥವಾ ವಿಷ್ಣುಪಾದ, ಇವು 3 ಏನವಲ್ಲ ಬಹಳ ಶ್ರೇಷ್ಠವಾದ್ದು. ನೀವು ಯಾವ್ದು ಬೇಕಾದರೂ ಹಾಕ್ಬೋದು. ಮೊನ್ನೆ ನಾನು ತೋರಿಸಿನಲ್ರಿ ಚಾತುರ್ಮಾಸ ರಂಗೋಲಿ ಅಂತ ಹೇಳಿ ವಿಡಿಯೋ, ಅಂದ್ರೆ ಒಂದು 8 days ಬ್ಯಾಕ್, 8 to 10 days ಬ್ಯಾಕ್ ಹಾಕಿದ್ದೆ ಅದು. ಅಥವಾ ಈಗ ಹಾಕ್ಲಿಕ್ಕತ್ತದ್ದು ಆಕಳಕರು ಮತ್ತು ಆಕಳಕರು ಗೋಪದ್ಮ ರಂಗೋಲಿ, ಅಥವಾ ವಿಷ್ಣುಪಾದ, ಇವು 3 ರಂಗೋಲಿ. ಇದ್ರೊಳಗೆ 2 ರಂಗೋಲಿ ಒಟ್ಟಿಗೆನೆ ಹಾಕಿನ್ರಿ, 2 ಜೋಡಿನೇ ಹಾಕಿನಿ. ನೀವು ಒಂದೊಂದೇ ಹಾಕ್ಬೋದು. ಗೋಪದ್ಮ ರಂಗೋಲಿ ಒಂದೇ ಹಾಕ್ಬೋದು, ಈಗ ತೋರಿಸ್ಲಿಕ್ಕತ್ತಿನಲ್ಲ ಇದನ್ನ. ಅಥವಾ ಇನ್ನೊಂದು ಇದಾದ ತಕ್ಷಣ ವಿಷ್ಣುಪಾದ ತೋರಿಸ್ತೀನಿ ಅದು. ಇವು 3ರೊಳಗೆ ಯಾವ ಹಾಕ್ಬೋದು. ಇವು 2 ರಂಗೋಲಿ ಒಟ್ಟಿಗೆ ತೋರಿಸಿನಿ. 2 ಒಮ್ಮೆ ಹಾಕಿದ್ರು ಓಕೆ, ಇಲ್ಲ ಅಂದ್ರೆ ಆಗ್ತಿರಂಗಿಲ್ಲ ಒಬ್ಬೊಬ್ಬರಿಗೆ. ಡೈಲಿ ಅಂದ್ರೆ 4 ತಿಂಗಳಗಟ್ಲೆ ಚಾತುರ್ಮಾಸ 4 ತಿಂಗಳಗಟ್ಲೆ ಹಾಕೋದಿರ್ತದೆ. ಮತ್ತು ಇದರಿಂದ ನೋಡ್ರಿ ಎಷ್ಟು ಚೇಂಜಸ್ ಆಗ್ತದೆ. ನೀವು 4 ತಿಂಗಳು ಹಾಕಿ ನೋಡ್ರಿ, ನಿಮ್ಗೆ ಗೊತ್ತಾಗ್ತದೆ. ಮನಿ ಒಳಗೆ ಶಾಂತಿ, ನೆಮ್ಮದಿ, ಅಷ್ಟೈಶ್ವರ್ಯ, ಆರ್ಥಿಕ ಪರಿಸ್ಥಿತಿ ಎಲ್ಲಾ ದೃಷ್ಟಿಯಿಂದ ಎಲ್ಲಾನು ರೀ. ಮತ್ತು ಇವೇನು ನಾವು ಹಾಕ್ತಿವಲ್ಲ ಒಂದೊಂದಕ್ಕೆ ಒಂದೊಂದು ಮಹತ್ವ ರೀ. ಈಗ ನಾವು ಸೀತಾ ಸೆರಗು ಹಾಕ್ತಿವಿ. ಇದ್ರೊಳಗೆ ಸೀತಾ ಸೆರಗು ಇದ್ರ ಅರ್ಥ ಏನ್ರಿ, ನಮ್ಗೆ ಬಟ್ಟೆಗೆ ಒಟ್ಟ ಕಡಿಮೆ ಇರಂಗಿಲ್ಲ, ಇಷ್ಟಪಟ್ಟದ ಬಟ್ಟೆಗಳನ್ನು ತಗೋತೀವಿ ಅಂದ್ರೆ ಕೊರತೆಗಳು ಬರಂಗಿಲ್ಲ. ಅಷ್ಟು ಶ್ರೀಮಂತಿಕೆ ನಮ್ಗೆ ಇದ್ದದ್ರೊಳಗೆ ಆರ್ಥಿಕ ಪರಿಸ್ಥಿತಿ ಇಂಪ್ರೂವ್ಮೆಂಟ್ ಆಗುದು. ಮತ್ತೆ ಶಂಖ ಚಕ್ರ ವಿಷ್ಣುವಿನ ಆಶೀರ್ವಾದ ಅದು ಗುರ್ತದ. ಪದ್ಮ ಲಕ್ಷ್ಮೀ ಸ್ವರೂಪ. ಅಂದ್ರೆ ಎಲ್ಲಾನೇ ಅದರಿ ಇದ್ರೊಳಗ. ಅದರ ಸಲುವಾಗಿ ಈ ರಂಗೋಲಿ ಒಂದೊಂದಕ್ಕೂ ಒಂದೊಂದು ಅರ್ಥಗಳು, ಅಷ್ಟು ಅರ್ಥಪೂರ್ಣವಾದ್ದು. ರಂಗೋಲಿ ಹಾಕಿದ್ಮೇಲೆ ಅರಿಶಿನ ಕುಂಕುಮ ದರೊಂದಕ್ಕೂ ಒಂದು ರಂಗೋಲಿ ಬಿಡ್ಲಿಕ್ಕೆ ಹೋಗ್ಬೇಡ್ರಿ. ಒಂದು ಶಂಖ ಚಕ್ರ ಪದ್ಮ ಶ್ರೀಕಾರ ಅಷ್ಟಕ್ಕೆ ಹಾಕುದಲ್ಲ, ದರೊಂದು ಪದ್ಮಕ್ಕೂ ಹಾಕುದು, ಲಕ್ಷ್ಮೀ ಪಾದಕ್ಕೂ ಹಾಕುದು, ಆಕಳ ಪಾದಕ್ಕೂ ಹಾಕುದು. ಎಲ್ಲದಕ್ಕೂ ಅರಿಶಿನ ಕುಂಕುಮ ಚಂದಾಗಿ ಭಕ್ತಿ ಪೂರ್ವಕವಾಗಿ ಏರಿಸ್ರಿ. ಮತ್ತು ಹಿಡಿಯೋ ಹೊತ್ನ್ಯಾಗ ಸಂಕಲ್ಪ ಪೂರ್ವಕವಾಗಿ ಹಿಡೀರಿ. ಸಂಕಲ್ಪ ಮಾಡೇ ಹಿಡಿಬೇಕ್ರಿ ಇಂತಾವು. ಈಗ ನಿನ್ನೆ ಒಬ್ರು ಒಂದು ಪ್ರಶ್ನೆ ಕೇಳಿದ್ರಿ, ನಾವು ದಿನನಿತ್ಯ ಸ್ತೋತ್ರಗಳನ್ನು ಹೇಳ್ತೀವಲ್ಲ ಅವನು ಸಂಕಲ್ಪ ಮಾಡ್ಬೇಕೇನು ಅಂತ. ಇಲ್ರಿ, ದಿನನಿತ್ಯ ಹೇಳುವ ಸ್ತೋತ್ರಗಳಿಗೆ ಸಂಕಲ್ಪ ಏನಿಲ್ಲ. ಯಾಕಂದ್ರ ದಿನನಿತ್ಯ ನಾವು ಏನ್ ಸ್ತೋತ್ರಗಳನ್ನ ಹೇಳ್ತೀವಲ್ರಿ, ಅದನ್ನ ನಾವು ದೇವರಿಗೆ ಸಮರ್ಪಣೆ ಮಾಡ್ತೀವಿ. ಈಗ ಸಂಕಲ್ಪ ಪೂರ್ವಕವಾಗಿ ಮಾಡುವುದು ಏನ್ರಿ, ಸ್ವಾರ್ಥ ಪರಮಾರ್ಥ ಅಂದ್ರಿ ದೇವರಿಗೂ ಆಗಿರ್ಬೇಕು ನಮಗೂ ಆಗಿರ್ಬೇಕು, ಎರಡೂ ರೀ ಇದ್ರೊಳಗೆ. ಅದಕ್ಕೆ ಸಂಕಲ್ಪ ಪೂರ್ವಕವಾಗಿ ಸೇವೆಗಳನ್ನ ಹಿಡಿತೀವಿ. ಹಂಗೇನೆ ಚಾತುರ್ಮಾಸ 4 ತಿಂಗಳ ಹಿಡಿಯುದ್ರಿ. ನಡುವ ಒಂದು ಡೇಟು ಅವೆಲ್ಲ ಬಂದಾಗ 5 ದಿವಸ ಬಿಡುದು. ಮತ್ತೆ ಏಕಾದಶಿ ಹಾಕಿದ ರಂಗೋಲಿ ದ್ವಾದಶಿ ದಿವಸ ತೆಗಿಯೋ ಹಂಗಿಲ್ಲ. ದ್ವಾದಶಿ ಒಂದು ಗ್ಯಾಪ್ ಮಾಡುದು, ಮತ್ತೆ ನೆಕ್ಸ್ಟ್ ಡೇ ಇಂದ ಸ್ಟಾರ್ಟ್ ಮಾಡುದ್ರಿ. ಇಷ್ಟದರಿ. ಮತ್ತೇನಾದ್ರೂ ಡೌಟ್ಸ್ ಇದ್ರೆ ಇವತ್ತು ಸಾಯಂಕಾಲ ಲೈವ್ ಬರ್ಲಿಕತ್ತೀನ್ರಿ. ಮತ್ತೆ ನಿಮ್ದು ಏನೇ ಡೌಟ್ ಇದ್ರು ಲೈವ್ ಜಾಯ್ನ್ ಆಗ್ರಿ, ಕೇಳ್ರಿ. ಮತ್ತೆ ನಾಳೆ ಆಷಾಢ ಶುಕ್ರವಾರ ನೀವು ಯಾವ್ದು ಸೇವಾ ಹಿಡಿತೀರಿ ಹಿಡಿಬಹುದು. ಆಷಾಢ ಲಕ್ಷ್ಮೀ ಪೂಜಾ ಅದನ್ನ ಹಿಡಿತಿದ್ರ ಹಿಡಿಬಹುದು. ಅಥವಾ ಇನ್ನ ಒಂದು ಹೇಳದಲ್ರಿ ಸಾಣಿಕಲ್ ಲಕ್ಷ್ಮೀ ಪೂಜಾ ಅದನ್ನು ಮಾಡ್ತಿದ್ರ ಮಾಡ್ಬೋದ್ರಿ. ಇಷ್ಟದರಿ. ಮತ್ತೇನಾದ್ರೂ ಡೌಟ್ಸ್ ಇದ್ರೆ ಲೈವ್ ಜಾಯ್ನ್ ಆಗ್ರಿ. ಅಥವಾ ಇದ್ರೊಳಗೆ ಕಮೆಂಟ್ ಮಾಡಿದ್ರು ಕೂಡ ನಾನು ಆನ್ಸರ್ ಮಾಡ್ತೀನಿ. ಒಬ್ಬೊಬ್ರಿಗೆ ಲೈವ್ ಜಾಯ್ನ್ ಆಗ್ಲಿಕ್ಕೆ ಆಗ್ತಿರಂಗಿಲ್ಲ. ಬಟ್ ಎವ್ರಿ ವೀಕ್ ನಾನು 8 o'clock 8 ಗಂಟೆಗೆ ಲೈವ್ ಬರ್ತಿದ್ದೆ. ಬಟ್ ಗುರುವಾರಕ್ಕೊಮ್ಮೆ 6 ಗಂಟೆಗೆ ಬರ್ಲಿಕತ್ತೀನಿ. ಆದಷ್ಟು ಹೆಂಗಾರ ಮಾಡಿ ಜಾಯ್ನ್ ಆಗ್ರಿ. ಯಾಕಂದ್ರೆ 8 ಗಂಟೆಗೆ ನನಗೆ ಬಹಳ ಇದು ಆಗ್ಲಿಕತ್ರಿ, ಬಹಳ ಹರಿಬರಿ ಅಂದ್ರೆ ಏನ್ರಿ, ಫುಲ್ ನಾ ಇಲ್ಲಿ ತನಕನು 1 year ಆಯ್ತು, 1 year ಮೇಲೆ ಆಯ್ತು ನಾ ಲೈವ್ ಬರ್ಲಿಕತ್ತು. ಎಷ್ಟೇ ತೊಂದರೆ ಆದ್ರೂ ಕೂಡ 8 ಗಂಟೆಗೆ ಲೈವ್ ಜಾಯ್ನ್ ಆಗ್ತಿದ್ದೆ. ನಿಮಗೆ ನಾ ಹೇಳ್ಕೊಂಡಿದ್ದಿಲ್ಲ. ಆದ್ರೆ ಈಗ ಏನಾಗ್ಲಿಕತ್ತದ, ನಮ್ಮ ಮನೆಯವ್ರು ಒಂದ್ ಸ್ವಲ್ಪ ಲೇಟ್ ಮಾಡಿ ಬಂದ್ರು ಅಂದ್ರೆ ನಮಗಿಲ್ಲಿ ರಾಯರ ಮಠಕ್ಕೆ ಹೋಗ್ಲಿಲ್ಲ ಅಂದ್ರೆ ನಮ್ಗೆ, ಯಾಕಂದ್ರೆ ಹೋಲ್ ವೀಕ್ ಹೋಗ್ತೀವ್ರಿ ನಾವು. ಗುರುವಾರ ಮಿಸ್ ಆಗುದು. ಹಿಂಗಾದ್ಕೊಳ್ಳಿ ಮನಸ್ಸಿಗೆ ಒಂಥರ ಏನೋ ಅದು ನಮ್ಗಿರ್ತದಲ್ಲ, ಹಂಗಾಗಿ ಮನಸ್ಸಿಗೆ ಏನೋ ಒಂಥರ ಹಳಾಳೆ ಆಗುದು. ಅವತ್ತಿನ ದಿವಸನೇ ಮಿಸ್ ಆಗುದು. ಅಥವಾ ಅವತ್ತಿನ ದಿವಸ ಆಕ್ಚುಲಿ
ಹೋಲ್ ವೀಕ್ ನೀವು ನಡ್ಕೋತ ಹೋಗ್ಲಿಲ್ಲ ಅಂದ್ರೆ ಗುರುವಾರ ಒಂದ್ ದಿವಸ ನಡ್ಕೋತ ಹೋಗ್ಬೇಕು. ಆದ್ರೆ ನಮ್ದು ಏನಾಗ್ಲಿಕತ್ತು, ಗುರುವಾರಕ್ಕೊಮ್ಮೆ ಗಾಡಿ ಮೇಲೆ ಹೋಗಿ ಬರೋದಾಗ್ಲಿಕತ್ತು ಲೈವ್ ಸಲುವಾಗಿ. ಅದಕ್ಕೆ ಇದು ಒಂದು ಎಕ್ಸ್ಕ್ಯೂಸ್ ಮಾಡ್ರಿ, ಎಲ್ಲರೂ ಜಾಯ್ನ್ ಆಗ್ಲಿಕ್ಕೆ ಟ್ರೈ ಮಾಡ್ರಿ. ಮತ್ತೆ ನೀವು 6 ಗಂಟೆಗೆ ಇಟ್ರಿ ನನಗೆ ಆಗ್ಲಿಲ್ಲ ಅಕ್ಕ ಅಂತ ಹೇಳಲಿಕ್ಕೆ ಹೋಗ್ಬೇಡ್ರಿ. ನೋಡ್ರಿ ಗೋಪದ್ಮ ಮತ್ತು ಪದ್ಮ ಏನದ, ನೀವು ಸಣ್ಣ ಸಣ್ಣ ತೆಗಿತಿದ್ರ ತೆಗೀರಿ. ನಾ ಸ್ವಲ್ಪ ದೊಡ್ಡ ತೆಗ್ದಿನಿ ಕಾಣಿಸ್ಲಿ ಅಂತ ಹೇಳಿ ಸಣ್ಣ ಸಣ್ಣ ಹಾಕಿದ್ರು ನಡೀತದ್ರಿ. ಮತ್ತು ಆಕಳಂತ ನಮ್ಮ ಮನೆಯವ್ರ ಕಡೆ ಸ್ಕೆಚ್ ಹಾಕಿ ಇಟ್ಕೊಂಡಿದ್ದೆ, ತೆಗ್ದೀನಿ. ಮತ್ತೇನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಮಾಡ್ತಿರಲ್ಲ. ಮತ್ತು ಚಾತುರ್ಮಾಸ ರಂಗೋಲಿದು ಮಂತ್ರ ಏನದಲ್ರಿ, ಎಲ್ಲ ರಂಗೋಲಿಗೆ ಅದನ್ನ ಹೇಳೋದ್ರಿ. ಈಗ ಗೋಪದ್ಮ ಇದೇನು ಹಿಡಿತೀವಲ್ಲ ನಾವು, ಇದಕ್ಕೂ ಅದೇ ರಂಗೋಲಿ, ಅದೇ ಮಂತ್ರವನ್ನ, ರಂಗೋಲಿ ಮಂತ್ರನೇ ಅಂದ್ರೆ ಚಾತುರ್ಮಾಸ ರಂಗೋಲಿ ಮಂತ್ರ. ಮೊನ್ನೆ ನಾ ಹೇಳಿದ್ನಲ್ರಿ, ಈಗ ಹಾಕ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ, ಅದನ್ನು ಕೂಡ ಹಾಕ್ತೀನಿ. ಮತ್ತು ನೀವು ವಿಷ್ಣುಪಾದ ಹಿಡಿದ್ರು ಕೂಡ ಅದನ್ನ ಹೇಳ್ಬೇಕ್ರಿ ಮಂತ್ರ. ಅದು ಒಂದು ಡೈಲಿ ಒಂದು 4-5 ಸರಿ ಅಂದ್ವಿ ಅಂದ್ರೆ ಬರ್ತದ್ರಿ, ಅಥವಾ ನೋಡಿ ಅಂದ್ಬಿಡ್ರಿ ಕಡಿಕ. ಹಂಗೆ ಮಾಡ್ರಿ, ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಹಾಕ್ತೀನಿ.
ನೋಡಿದ್ರಲ್ಲ, ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಹೊಸದಾಗಿ ನೋಡ್ಲಿಕ್ಕೆ ನಮ್ಮ ವಿಡಿಯೋಸ್ ಇಷ್ಟ ಆದ್ರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ರಿ. ಹಂಗ ಫ್ರೆಂಡ್ಸ್ ಅಂಡ್ ರಿಲೇಟಿವ್ಸ್ಗೆಲ್ಲ ಶೇರ್ ಮಾಡ್ತಿರಲ್ಲ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು. ಹಂಗ ಇವತ್ ಸಾಯಂಕಾಲ 6 ಗಂಟೆಗೆ ಲೈವ್ ಬರ್ಲಿಕತ್ತೀನ್ರಿ. ಎಲ್ರೂ ಜಾಯ್ನ್ ಆಗೋದು ಮರಿಬೇಡ್ರಿ. ಮತ್ತ ನಿಮ್ಮ ಭೇಟಿ ಇವತ್ ಸಾಯಂಕಾಲ 6 ಗಂಟೆಗೆ.